ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಮಲಪ್ರಭಾ ನದಿ ದಂಡೆಯ ಹಿರೇಹಟ್ಟಿಹೊಳಿ ಗ್ರಾಮ ಪಂಚಾಯಿತಿ ಕಟ್ಟಡದ ಆವರಣದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯೆ ಭಾಗ್ಯಶ್ರೀ ಹಣಬರ್ ನೇತೃತ್ವದಲ್ಲಿ ಎಲ್ಲ ಗ್ರಾಮಸ್ಥರ ಸಮ್ಮುಖದಲ್ಲಿ ಮೂಲಭೂತ ಸೌಕರ್ಯಗಳು ಆದಂತಹ ಕುಡಿಯುವ ನೀರು, ರಸ್ತೆ ಮತ್ತು ಚರಂಡಿ ನಿರ್ಮಾಣಕ್ಕೆ ಖಾಸಗಿಯವರ ಹಿಡಿತದಲ್ಲಿ ಇರುವಂತಹ ಭೂಮಿಯನ್ನ ಒದಗಿಸುವಂತೆ ಕಳೆದ 4 ದಿವಸಗಳಿಂದ ಅಹೋರಾತ್ರಿ ಧರಣಿ ಮಾಡ್ತಾ ಇದ್ರು ಕೂಡ ಯಾವುದೇ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಆಗಮಿಸದೆ ನಿರ್ಲಕ್ಷ್ಯ ತೋರುತ್ತಿರುವುದರಿಂದ ನಾಳೆಯಿಂದ ಉಪವಾಸ ಸತ್ಯಾಗ್ರಹ ಮಾಡ್ತೀವಿ ಅಂತ ಪ್ರತಿಭಟನಾಕಾರರು ಎಚ್ಚರಿಕೆ ಕೊಟ್ಟಿದ್ದಾರೆ. ಇನ್ನೊಂದು ಕಡೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಕೂಡ ಅಲ್ಲೇ ಇದ್ರೂ ಕೂಡ ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸದೆ ಇರುವುದು ನೋಡಿದ್ರೆ ಭಾರಿ ಸಂಶಯಕ್ಕೆ ಎಡೆ ಮಾಡಿಕೊಟ್ಟಿದೆ. ಆದ್ರಿಂದ ನಮ್ಮ ನ್ಯೂಸ್ನ ರಾಜ್ಯ ಪ್ರತಿನಿಧಿ ಬಸವರಾಜ್ ಭೇಟಿಕೊಟ್ಟು ವರದಿ ತಯಾರಿಸಿದ್ದಾರೆ. ಏನಿವತ್ತು ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಮಲಪ್ರಭಾ ನದಿ ದಂಡೆಯಲ್ಲಿ ಬರ್ತಕ್ಕಂಥ ಮಾನ್ಯ ಕರ್ನಾಟಕ ಸರ್ಕಾರದ ಸಚಿವರಾಗಿರ್ತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಒಂದು ಹುಟ್ಟೂರಿನ ಗ್ರಾಮ ಪಂಚಾಯತಿ ಆಗಿರ್ತಕ್ಕಂಥ ಹಿರೇಹಟ್ಟಿಹೊಳಿ ಗ್ರಾಮ ಪಂಚಾಯತಿಯಲ್ಲಿ ಕಳೆದ 2 ದಿವಸಗಳಿಂದ ಇಲ್ಲಿರ್ತಕ್ಕಂಥ ಗ್ರಾಮ ಪಂಚಾಯತಿ ಸದಸ್ಯರು ಹಾಗೂ ಇಲ್ಲಿರ್ತಕ್ಕಂಥ ಗ್ರಾಮಸ್ಥರು ಒಂದು ರಸ್ತೆ ಮತ್ತೆ ಕುಡಿಯೋ ನೀರು ಮತ್ತೆ ಮೂಲಭೂತ ಸೌಕರ್ಯಗಳಿಗಾಗಿ ಒಂದ್ ರೀತಿ ಅಹೋರಾತ್ರಿ ದಂಡೆ ನಡೆಸಿದ್ರೆ, ಆದ್ರೆ ಇಲ್ಲಿವರೆಗೂ ಸಹ ಒಂದ್ ರೀತಿ ಯಾರೋ ಒಂದ್ ರೀತಿ ತಾಲೂಕು ಮಟ್ಟದ ಕೆಲವು ಅಧಿಕಾರಿಗಳು ಬಂದವರೇ ಪರಂತು ಯಾರು ಜಿಲ್ಲಾಧಿಕಾರಿಗಳು ಬಂದಿಲ್ಲ, ಮತ್ತೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಬಂದಿಲ್ಲ, ಮತ್ತೆ ಇಲ್ಲಿರ್ತಕ್ಕಂಥ ಅಧ್ಯಕ್ಷರು ಬಂದಿಲ್ಲ. ವಿಶೇಷವಾಗಿ ಇವ್ರ ಸಮಸ್ಯೆ ಏನಪ್ಪಾ ಅಂತಂದ್ರೆ ಈ ಎಲ್ಲಾ ಸಮಸ್ಯೆಗಳು ಬಗೆಹರಿದವರೆಗೂ ಸಹ ಇವರು ನಾವು ಇಲ್ಲೇ ಅಹೋರಾತ್ರಿ ದಂಡೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಇವರು ಅಹೋರಾತ್ರಿ ಸಹ ಇಲ್ಲಿರ್ತಕ್ಕಂಥ ಗ್ರಾಮ ಪಂಚಾಯತಿ ಸದಸ್ಯರು ಮತ್ತೆ ಇಲ್ಲಿರ್ತಕ್ಕಂಥ ಎಲ್ಲಾ ಗ್ರಾಮಸ್ಥರು ಹೋರಾಟ ಮಾಡ್ತಾವ್ರೆ. ಬನ್ನಿ ವೀಕ್ಷಕರೇ, ಇದ್ರ ಬಗ್ಗೆ ಏನೇನು ಅವರ ಉದ್ದೇಶ ಅನ್ನೋದ್ರ ಬಗ್ಗೆ ಸಮಗ್ರವಾಗಿ ಚರ್ಚೆ ಮಾಡೋಣ. ನಾನು ನಿಮ್ಮ ಹೆಸರು? ನನ್ನ ಹೆಸರು ಭಾಗ್ಯಶ್ರೀ ಅಂತ. ನಾನು ಗ್ರಾಮ ಪಂಚಾಯತಿ ಸದಸ್ಯರಾಗಿ ಕೆಲಸ ಮಾಡ್ತೀನಿ. ಹೇಳಿ ಮೇಡಮ್, ಏನ್ ಸಮಸ್ಯೆ? ಏನಿಲ್ಲ ಸರ್, ನಾನು ಜನಪ್ರತಿನಿಧಿಯಾಗಿ ಹೇಳೋದಂತಂದ್ರ ಈಗ ನಮಗೆ 200 ರಿಂದ 200ವರೆಗೆ ಜನರಿಗೆ ನಮ್ಗ ರೋಡು ಮತ್ತ ಗಟಾರಿ ನೀರಿನ ವ್ಯವಸ್ಥೆ ಅಸ್ವ್ಯಸ್ತ ಅದು ಅಲ್ದ ನಾವು 81ನೇ ಸರ್ವೆ ನಂಬರ್ದಾಗ ಕೋಟಿ ಹೋಗಿದಾರೆ. 80ನೇ ಸರ್ವೆ ನಂಬರು ನಮ್ದು ಗ್ರಾಮ ಪಂಚಾಯತಿ ಆಸ್ತಿ. ಆದ್ರ ಆ ಆಸ್ತಿ ನಾವು ಈಗಾಗಲೇ ತಾಲೂಕ್ ಪಂಚಾಯತಿಯಿಂದ ತೆರವುಗೊಳಿಸಿರಂತ ಆರ್ಡರ್ ಬಂದು 6 ತಿಂಗಳಾದ್ರೂ ಯಾರು ಗಮನಕ್ಕೆ ತಗೊಂಡಿಲ್ಲ, ಅಂತ ತೆರವುಗೊಳಿಸಿಲ್ಲ. ಅದನ್ನ ತೆರವುಗೊಳಿಸಿ ನಮ್ ಗೌರ್ಮೆಂಟ್ ಆಸ್ತಿ ಏನೈತಿಲ್ಲ ಅದನ್ನ ತೆರವುಗೊಳಿಸಿ ಸಾರ್ವಜನಿಕರಿಗೆ ರೋಡು ಮತ್ತ ಗಟಾರಿ ನೀರಿನ ವ್ಯವಸ್ಥೆ ಮಾಡಿಕೊಡ್ಬೇಕಂತ ನಾನ್ ಕೇಳ್ಕೊಳ್ತೇನೆ. ಹೌದಾ? ಯಾಕೆ ಮೇಡಮ್ ಇಷ್ಟು ದಿನ ಆದ್ರೂ ಯಾಕೆ ಯಾವ ಅಧಿಕಾರಿಗಳು ಯಾಕೆ ಯಾರು ಲಾಬಿ ಮಾಡ್ತಾವ್ರ? ಏನ್ ಸಮಸ್ಯೆ ಇದೆ? ಏನಾಗ್ತಾ ಇದೆ? ಇದು ಎಲ್ಲಾ ರಾಜಕಾರಣಿಗಳಾತು ಅಧಿಕಾರಿಗಳಾತು ಏನ ಆಮಿಷಕ್ಕೆ ಒಳಗಾಗಿದ್ದಾರೋ ಏನೋ ನಮಗೂ ತಿಳಿತಾ ಇಲ್ರಿ. ನಾವು ನಮ್ಮ ತಾಲೂಕಾ ಮಟ್ಟದಾಗ ಜಿಲ್ಲಾ ಮಟ್ಟದಾಗ ಎಲ್ಲರಿಗೂ ನಾವು ಮನವಿ ಮಾಡ್ಕೊಂಡೇವಿ. ನಮ್ಮ ಶಾಸಕರಾದಂತ ವಿಠಲ್ ಹಲ್ಗೇಕರ್ ಅವ್ರಿಗೂ ಹೋಗಿ ಒಂದು ಮನವಿಯನ್ನ ಕೊಟ್ಟಿದ್ದೇವಿ. ಮತ್ತ ಜಿಲ್ಲಾಧಿಕಾರಿಗಳಿಗೂ ಕೊಟ್ಟಿದೇವ್ರಿ. ಮತ್ತ ತಾಲೂಕಾ ಇಒ ಸರ್ ಕೊಟ್ಟಿದ್ದೇವಿ. ಆಮೇಲೆ ಇಲ್ಲಿ ಗ್ರಾಮ ಪಂಚಾಯತಿ ಒಳಗೂ ಬಾಳ ಸತಿ ನಾವು ಮೀಟಿಂಗ್ ನಡೆದಾಗ ಒಮ್ಮೊಮ್ಮೆ ಜನರೆಲ್ಲ ಬಂದ್ ಸಾರ್ವಜನಿಕರು ಅದ್ರ ಬಗ್ಗೆ ಹೇಳಿದ್ರು ಅದಕ್ಕೆ ಯಾರು ಅದಕ್ಕೆ ಅಂತೆ ಅಂದ್ ನಮ್ಗ ಅದಕ್ಕೆ ದನಿಗೆ ಕೊಟ್ರೆ ನಮ್ಗೆ ಯಾರು ಬರ್ತಾ ಇಲ್ಲ. ನಮ್ಮ ಹಿರೇಹಟ್ಟಿಹೊಳಿ ಗ್ರಾಮ ಪಂಚಾಯತಿ ಒಂದು ಅನಾಥ, ಎಲ್ಲಾ ಜನ ಇದ್ದು ನಾವು ಅನಾಥ ಆಗಿದ್ದೇವೆ. ಎಲ್ಲಾ ಅಧಿಕಾರಿಗಳು ಇಲ್ಲಿದ್ದು ನಾವು ಅನಾಥ ಆಗಿದ್ದೇವೆ. ಅಧ್ಯಕ್ಷ ಯಾರು ಬಂದಿಲ್ಲ? ಅಧ್ಯಕ್ಷರಿಗೆ ಗಮನಕ್ಕೆ ನಾವು ಪ್ರತಿ ಸಲನೂ ಹೇಳ್ಕೊತ ಬಂದೇವ್ರಿ. ಯಾಕಂತಂದ್ರೆ ಇದು ವಾರ್ಡು ನಮ್ಮ ವಾರ್ಡಿಗೆ ಸಂಬಂಧಪಟ್ಟೈತ್ರಿ. ಅದಕ್ಕ ನಮ್ಮ ವಾರ್ಡ್ನಾಗ ಇಂತ ಸಮಸ್ಯೆ ಅದಾರಿ, ಬಗೆಹರಿಸ್ರಿ ಅಧ್ಯಕ್ಷರ ಅಂತ ಎಷ್ಟು ರಿಕ್ವೆಸ್ಟ್ ಮಾಡಿದೇನಿ. ಅವ್ರು ಪ್ರತಿ ಸಲ ನಾವು ಇದ ನ್ಯಾಯ ಪಂಚಾಯತಿ ಬಂದಾಗ ನಾನು ಕಾಲು ಮಾಡಿದೇನಿ, ಅವ್ರ ಮುಖಾಂತರ ಮುಗ್ಸಾಕು ಪ್ರಯತ್ನ ಮಾಡಿದೇನ್ರಿ. ಆದ್ರ ಅಧ್ಯಕ್ಷರು ಎದಕ್ಕೂ ನಮ್ಗ ಪಿಡಿಒ ಆಗ್ಲಿ ಅಧ್ಯಕ್ಷರಾಗ್ಲಿ ಸ್ಪಂದಿಸ್ತಾ ಇಲ್ರಿ. ಅದಕ್ಕೆ ನಿಮ್ಗೆ ನ್ಯಾಯ ಬೇಕು. ಹೌದ್ರಿ. ಈಗ ನಾಳಿಂದ ಇಬ್ಬರು ಧರಣಿವಾಗಿ ಉಪವಾಸ ಸತ್ಯಾಗ್ರಹ ಮಾಡಕ್ ನಾವು ರೆಡಿ ಇದೀವಿ. ಈಗ ನಾವು 3 ದಿವಸ ಆತ್ರಿ ಇವತ್ತು. ಈಗ ನಿಮ್ ನ್ಯಾಯವರೆಗೂ ನೀವು ಹೋರಾಟ ಕೈ ಬಿಡಲ್ಲ? ಹೌದ್ರಿ. ಯಾರ ಅಧಿಕಾರಿಗಳು ಯಾವ್ಯಾವ ಸಮಸ್ಯೆ ಇದಾವೆ ಇಲ್ಲಿ? ನೀರಿಂದ್ರಿ, ಗಟಾರಿಗಳು ಸರಿಯಾಗಿಲ್ಲ, ನೀರ್ ಪ್ರಾಬ್ಲಮ್, ರೋಡು, ಬಸ್ತಿಗೆ ಹೋಗಕ್ ಹಾದಿಲ್ರಿ. ಯಾಕಂತಂದ್ರೆ ಈಗ 2 ಓಣಿ ಜನರು ಅದ ರೋಡ್ ದಿಂದ ಬಸ್ತಿಗೆ ಹೋಗ್ಬೇಕ್ರಿ. ಇದು ಒಂದ್ ಧರ್ಮದ ಕೆಲಸ. ನಾವು ಈಗ ಅಧ್ಯಕ್ಷರಿದ್ದವ್ರು ಅದ ಧರ್ಮಕ್ಕೆ ಸೇರಿದವ್ರಾಗಿದಾರ. ಮತ್ ಇವ್ರ ನ್ಯಾಯ ಬೇಕಂತ ನಮ್ಮ ವಾರ್ಡ್ ಜನಪ್ರತಿನಿಧಿಗಳು ಅದ ವಾರ್ಡಿಗೆ ಸಂಬಂಧಪಟ್ಟವ್ರು. ಆಮೇಲೆ ಈಗ ಅದ ಜಾಗ ಅತಿಕ್ರಮಣ ಮಾಡ್ಕೊಂಡಾರು ಅದ ಸಮಾಜಕ್ಕೆ ಸಂಬಂಧಪಟ್ಟವ್ರು. ಹಿಂಗಾಗಿ ಇವ್ರೊಳಗ ಹೊಂದಾಣಿಕೆ ಇಲ್ಲ. ದೇವ್ರಿಗೆ ಧರ್ಮದ ಮಾರ್ಗಕ್ಕ ಹಾದಿ ಕೊಡುವಾರಂತಂದ್ರ ನಾವೀಗ ಸಾಮಾನ್ಯ ಒಂದು ಜನಪ್ರತಿನಿಧಿಯಾಗಿ ನಾವ್ ಏನ್ ಮಾತಾಡ್ಬೇಕು ಇದಕ್ಕ? ನಮ್ ಸಮಸ್ಯೆ ಸರ್, ರೋಡು ಮಂದಿರಕ್ಕೆ ಹೋಗ್ಲಿಕ್ಕೆ ರೋಡ್ ಇಲ್ಲ ಸರ್. ಮತ್ತೆ ನೀರು ಅಲ್ಲಿ ಮನೆ ಎದುರುಗಡೆ ನೀರ್ ನಿಲ್ತಾ ಇದೆ ಸರ್. ನಾವು 3 ದಿನ ಆಯ್ತಾ ಧರಣಿ ಮಾಡ್ತಾ ಇದ್ದೇವೆ ಸರ್. ಅಧ್ಯಕ್ಷರು ಉಪಾಧ್ಯಕ್ಷರು ಇನ್ನೂ ಕೂಡ ಬಂದಿಲ್ಲ. ಮೆಂಬರ್ ಕೂಡ ಒಂದು 4 ಜನ ಅಷ್ಟೇ ಬಂದಾರ ಸರ್. ಉಳ್ಕಿ ಜನ ಇನ್ನ ಮಟ್ಟ ಕೂಡ ಬಂದಿಲ್ಲ.
ಈಗ ಯಾಕೆ ಮೇಡಮ್ ಯಾಕೆ ಬರ್ತಾ ಇಲ್ಲ, ಏನ್ ಸಮಾಚಾರ, ಏನ್ ನಡೀತಾ ಇದೆ? ಅವ್ರ ಮನಸ್ಸೊಳಗಡೆ ಏನಿದೆ ಗೊತ್ತಿಲ್ಲ ಸರ್. ಒಂದ್ 10 ವರ್ಷ ಆತ ನಾವು ಪಂಚಾಯತಿಲಿ ಬಂದ್ ಕೂಡ ನಮ್ ಕೇರೆ ಕೊಟ್ಟಿಲ್ಲ. ಅವರು ಬಂದ್ ಕೂತ್ರು ಕೂಡ ನಮ್ ಕೇರ್ ಕೊಟ್ಟಿಲ್ಲ, ಒಳಗಡೆ ಕೂಡ್ಲಕ್ಷ ಕೊಟ್ಟಿಲ್ಲ. ಏನೋ ಮಾಡ್ತೀವಿ ಹೋಗ್ರಿ, ನೀವು ಹೇಳ್ಬೇಡ ಹೋಗ್ರಿ ಅಂತ ಈ ತರ ಅಂತ ಇದಾರೆ ಅವ್ರು. ಹೌದಾ? ಈಗ ಅಧಿಕಾರಿಗಳು ಯಾರು ಬಂದಿದ್ರೆ ಏನ್ ಹೇಳೋಗಿದ್ದಾರೆ? ಅಧಿಕಾರಿಗಳು ಅವರು ಬಂದಿದ್ರು, ಹೆಬ್ಬಾಳ್ಕರ್ ಮೇಡಮ್ ಬಂದಿದ್ರು ಸರ್, ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಬಂದ್ರು ಕೂಡ ಹೇಳಿದ್ರು 11 ದಿನದೊಳಗೆ ಕೆಲಸ ಆಗ್ಬೇಕಂತ ಅವರು ಕೂಡ ಹೇಳಿ ಹೋದ್ರು. ನೀವು ಧರಣಿ ಕೂತಿರಲ್ಲ, ಅವಾಗ ಯಾವ್ಯಾವ ಅಧಿಕಾರಿಗಳು ಬಂದಿದ್ರು? ಅವ್ರು ಯಾರು ಕೂಡ ಬಂದಿಲ್ಲ ಸರ್, ರೈತ ಸಂಘದವ್ರು ಅಷ್ಟೇ ಬಂದಿದ್ರು ಸರ್. ಪಂಚಾಯತಿಯವರು ಅವರು ಕೂಡ, ತಾಲೂಕ್ ಪಂಚಾಯತಿ ಸರ್ ಅವರು ಕೂಡ ಬಂದಿದ್ರು ಸರ್. ಅವ್ರು ಬುಧವಾರ ಮಠ ಅಂತ ಹೇಳಿದ್ರು ಸರ್, ಇನ್ನೂ ಕೂಡ ಮಾಡಿಲ್ಲ. ಬುಧವಾರ ಬರೋವರೆಗೂ ನಿಮ್ ಹೋರಾಟ ಹೋರಾಟ ಮಾಡೋರು ಸರ್. ರಾತ್ರಿ ಕೂಡ ನಾವು ಇಲ್ಲೇ ಕೂಡೋರು ಸರ್. ಒಟ್ಟಾರೆ ನಿಮ್ ನ್ಯಾಯ ಸಿಗೋವರೆಗೂ ಹೋರಾಟ ಕೈ ಬಿಡಲ್ಲ ಸರ್. ಉಪವಾಸ. ನಮಸ್ತೆ, ಹೇಳಿ. ನಮಸ್ಕಾರ. ಇಲ್ಲಿ ನಮ್ಮ ಊರಲ್ಲಿ ಆಕ್ಚುಲಿ ಇದು ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ಹಿರೇಟೋಳಿ ಒಂದು ಕುಗ್ರಾಮ ಅಂತ ಅನಿಸ್ತದ ನನಗೆ. ಕಾರಣ ಏನಂದ್ರೆ ಇಲ್ಲಿ ಯಾವುದೋ ಒಂದು ಅಭಿವೃದ್ಧಿ ಕಾರ್ಯಗಳು ಆಗ್ತಾ ಇಲ್ಲ. ಯಾವುದೋ ಒಂದು ಸುಮಾರು ಜನರಿಗೆ ಏನ್ ಬೇಕಾಗಿದೆ ಇವತ್ತು ಮೂಲಭೂತ ಸೌಕರ್ಯಗಳು, ಇವತ್ತು ಗಟಾರ ಇರ್ಬೋದು, ಒಳ್ಳೆ ಶುದ್ಧವಾದ ನೀರು ಇರ್ಬೋದು, ರಸ್ತೆಗಳು ಇರ್ಬೋದು, ಬೀದಿ ಕಂಬಗಳದ ಲೈಟ್ ಇರ್ಬೋದು, ಯಾವ್ದು ಸರಿಯಾಗಿ ಆಗ್ತಾ ಇಲ್ಲ. ಜೊತೆಗೆ ಏನಾದ್ರು ಹೇಳಿದ್ರೆ ಸಬೂಬ್ ಹೇಳ್ತಾರೆ, ಮತ್ತೆ 6 ತಿಂಗಳಿಗೊಮ್ಮೆ ಇಲ್ಲಿ PDOಗಳು ವರ್ಗಾವಣೆ ಆಗ್ತಾ ಇರ್ತಾರೆ. ಆದ್ರೆ ಒಟ್ಟು ನಮ್ಮ ಹಳ್ಳಿಯಿಂದ ಮೊದಲು ಬ್ರಿಟಿಷರು ಯಾವ ರೀತಿ ನಮ್ಮ ದೇಶವನ್ನು ದೋಚ್ಕೊಂಡು ಹೋಗಿರಲ್ಲ, ಆ ರೀತಿ ಇಲ್ಲಿ ದೋಚ್ಕೊಂಡು ಹೋಗುವಂತ ಅಧಿಕಾರಿಗಳು ಏನ್ PDO ಅಂತ ಇರ್ಬೋದ್ರಿ, ದೋಚ್ಕೊಂಡು ಹೋಗ್ತಾರೆ. ಯಾಕಂದ್ರೆ ಕೆಲವೊಂದು ಯಾವ್ದೋ ಒಂದು ಇಲ್ರಿ ಯಾರು ಇರ್ಬೋದು, ಒಟ್ಟು ಇಲ್ರಿ ಇರ್ಬೋದು, ಒಟ್ಟು ಸಪೋರ್ಟ್ ಅಂತ ಇರ್ಬೋದ್ರಿ. ತಗೊಂಡ್ ಇರ್ಬೋದು. ಯಾರು ಮೆಂಬರ್ ಹೆಂಗ್ ಹೆಸರು ಹೆಂಗ್ ಹೇಳಕ್ ಬರ್ದಲ್ರಿ. ಅದಕ್ಕೆ ಈ ರೀತಿ ಆಗ್ಲಿಕ್ಕೆ, ಯಾಕಂದ್ರೆ ಎಷ್ಟೋ ಜನ ಪಾಪ ಇಲ್ಲ, ಎಲ್ಲರಿಗೂ ಅಂತ ಹೇಳಕ್ ಬರಲ್ರಿ. ಅದಕ್ಕೆ ಅಧಿಕಾರಿಗಳು ಏನಾಗ್ತಾರದ್ರೆ ಅವರು ಆಕ್ಚುಲಿ ಹಂಗಾಮಿ PDO ಅಂತ ಇರ್ಬೋದು ಅನಿಸ್ತದ ನನಗೆ. ಯಾಕಂದ್ರೆ 2 ಪಂಚಾಯತ್ ಇದೆ ಅವ್ರಿಗೆ. ಅವ್ರು ಸುಮಾರು ವಾರಕ್ಕೆ 2 ದಿನ ಅಷ್ಟೇ ಬಂದ್ ಹೋಗ್ತಾರೆ. ಇಲ್ಲಿ ಯಾವ್ದು ಸರಿಯಾಗಿ ಸಾರ್ವಜನಿಕರಿಗೆ ಕೆಲಸಗಳು ಆಗ್ತಾ ಇಲ್ಲ. ಒಟ್ಟ ನ್ಯಾಯ ಬೇಕು ಸರ್. ಒಟ್ಟ ಸಾರ್ವಜನಿಕವಾಗಿ ಜನರಿಗೆ ಎಲ್ಲರಿಗೂ ಒಳ್ಳೆ ರೀತಿಯಿಂದ ನ್ಯಾಯ. ಹಿರೇಟೂಳಿ ಗ್ರಾಮದ ಒಂದು ಅಭಿವೃದ್ಧಿ ಕಾರ್ಯದಲ್ಲಿ ಒಂದು ಫಂಕ್ಷನ್ ಇದ್ದಲ್ಲಿ ಎಲ್ಲರಿಗೂ ನಾವು ಸಪೋರ್ಟ್ ಕೊಟ್ಟನು. ಹಾಗೆ ಕೂಡ ಈ ಗ್ರಾಮ ಪಂಚಾಯತಿ ಸಿಬ್ಬಂದಿ ಆದಂತ ಇವರೊಂದು 4 ಮಂದಿ ನಮ್ಗೆ ಅಷ್ಟ ಸಪೋರ್ಟ್ ಕೊಡ್ತಾರು. ಮೆಂಬರ್ಗಳು ಇದ್ರಾಗ ಯಾರು ಸಪೋರ್ಟ್ ಕೊಡ್ತಿಲ್ಲ. ಇವ್ರು 4 ಮಂದಿ ಇಲ್ಲಿ ಬಂದಂತ 4 ಮಂದಿ ಸದಸ್ಯರು ಏನದಾರಲ್ಲ, ಇವ್ರನ್ನ ಬಿಟ್ಟು ನಂಗೆ ಸಪೋರ್ಟ್ ಇಲ್ಲಿ ಯಾರು ಕೊಟ್ಟಿಲ್ಲ. ಮೇಲಿನ ಅಧಿಕಾರಿಗಳು ನಾವು ಸಾಕಷ್ಟು ಸಲ ಇಲ್ಲಿ ಸಾಕಷ್ಟು ಅರ್ಜಿ ಕೊಟ್ಟಿದ್ದೆವು. ಮೇಲಿನ ಅಧಿಕಾರಿಗಳು ಎಲ್ಲ ಕೊಟ್ಟವು. ಒಂದು ಕ್ರಮ ಕೈಗೊಳ್ಬೇಕಂತೆ ಎಲ್ಲ ಹೇಳಿ ಅರ್ಜಿ ಕೊಟ್ಟರು ಕೂಡ ಅವ್ರು ಇಲ್ಲಿವರೆಗೂ ಏನು ಕ್ರಮ ಕೈಗೊಂಡಿಲ್ಲ. ಯಾಕೆ ಕ್ರಮ ಕೈಗೊಳ್ಳತ್ತಿಲ್ಲ ಅದಕ್ಕೊಂದು ಕಾರಣ ಬೇಕು. ನಾವೆಲ್ಲ ಅವ್ರಿಗೆ ಏನ್ ನಮ್ಮ ಡಾಕ್ಯುಮೆಂಟ್ಸ್ ನಾವು ಎಲ್ಲ ಕೊಟ್ಟಿದ್ದೆವು. ಪ್ರೂಫ್ ಮಾಡುದು 81 ಸರ್ವೆ ನಂಬರು ಹೌದು ನಮಗೆ ಬೇಡ, 80 ಸರ್ವೆ ನಂಬರು ನಮ್ದು. ಅದ್ರಲ್ಲಿ ಗ್ರಾಮ ಪಂಚಾಯತಿಯ ನಮ್ದು ಹಾದಿ ಗಟಾರಿ ನೀರಿನ ವ್ಯವಸ್ಥೆ ಆಗಬೇಕು. ಆ ಗಟಾರಿ ಹಾದಿ ರೋಡ್ ನಲ್ಲಿ ಕುಡಿಯೋ ನೀರಿನ ಬೋರ್ ಇದೆ ಸರ್. ಮೊನ್ನೆ ಅಧ್ಯಕ್ಷರಿಗೆ ನಿಮ್ಮ ಪರವಾಗಿ ಹೋದಾಗ ಅಧ್ಯಕ್ಷರು ಏನಂತ ಹೇಳಿದ್ದಾರೆ, ಒಂದ್ ಜಮೀನ್ ಅಂದ್ರೆ ಈ ಕಡೆ ಮಾತ್ರ ಕೊಟ್ಟವ್ರೆ, ಆ ಕಡೆ ಕೊಡಕ್ ರೋಡ್ ಕೊಡಲ್ಲ ಅಂತ ಹೇಳಿದ್ರು. ಈಗ 6 ಫೂಟ್ ಕೊಡಕ್ ಒಪ್ಕೊಂಡಿದ್ರ ಅಂತ ಹೇಳ್ತಾವ್ರಲ್ಲ ಅವರು. 6 ಫೂಟ್ನಿಂದ ಗಟಾರಿ ಹೇಗಾಗಬೇಕು, ರಸ್ತಾ ಹೇಗಾಗಬೇಕು ಆಗಂಗಿಲ್ಲ ಸರ. ಗಟಾರಿ ಒಂದು ಗಟಾರಿ ಆಗ್ಬೇಕಂದ್ರೆ ಸರ ಆ ಕಡೆ 3 ಫೂಟ್ ಈ ಕಡೆ 3 ಫೂಟ್ ಗಟಾರಿ ಹೋಗತ್ ಸರ. 3 ಫೂಟ್ ಗಟಾರಿ ಹೋತಂದ್ರೆ ಸರ ಹಣ ಪಂಚಾಯತಿ ಅಷ್ಟಿದ್ದು 4 ಫೂಟ್ ಸರ. ಇವ್ರು ಕೊಟ್ಟ ಒಂದಿದ್ದಷ್ಟು ನಮಗ 6 ಫೂಟ್ ಸರ. ಈ ಕಡೆ 3 ಫೂಟ್ ಈ ಕಡೆ 3 ಗಟಾರಿ ಹೋತಂದ್ರೆ ಸರ ದಾಟಾಡ ಹೆಂಗ್ ದಾಟಾಡೋ ಸರಿ, ಗಟಾರಿಯಾಗ ದಾಟೋದ್ರಿ, ಗಟಾರಿಯಾಗ ದಾಟೋದ್ರಿ ಸರ. ಅದಕ್ಕಾಗಿ ನಾವೇನ್ ಕೇಳಿದ್ವು ಸರ, ಅವರು ಒಮ್ಮೆ ಮೀಟಿಂಗ್ ಕೂಡಿಸಿ ಗ್ರಾಮಸ್ಥರು ಎಲ್ಲಾರು ನಮ್ಮ ಮುಂದೆಯವರು ಅದಾರು, ಎಲ್ಲಾರು ನಮ್ಮವ್ರು ಅದಾರು ಅಂತೇಳಿ ಒಮ್ಮೆ ಬಸ್ತು ಮೀಟಿಂಗ್ ಕರಿಸ್ಕಾಸ ನಮ್ಗ ಒಂದು 15 ಫೂಟ್ ಕೊಡ್ರಿ, ಮುಂದಿಂದ ನಾವು ನಿಮ್ನ ಕೇಳಂಗಿಲ್ಲ. 15 ಫೂಟ್ ಕೊಟ್ರ ನಮ್ಗೆ ಹಾದಿ ಆಕತಿ, ಗಟಾರಿ ಆಕತಿ, ಊರಿನ ಮಂದಿಗೆ ಎಲ್ಲರಿಗೂ ಸಾರ್ವಜನಿಕರಿಗೆ ಅನುಕೂಲ ಆಕತಿ ಅಂತ ನಾವ್ ಹೇಳಿದ್ವಿ ಸರ. ಅದಕ್ಕೆ ಅವ್ರು ಕಬೂಲಾಗ್ಲಿಲ್ಲ ಸರ. ಕಬೂಲಾಗ್ಲಿಲ್ಲ ಅಂದ್ರೆ ಸರ ಮೇಗಿಂದ ಏನ್ ಕಾಗದ ತೆಗಿಬೇಕು ಅವನ್ನೆಲ್ಲ ತಂದು ಕಾಸ ಮೇಗಿನ ಅಧಿಕಾರಿಗಳು ಎಲ್ಲರಿಗೂ ನಾವು ಕೊಟ್ಟರು ಕೂಡ ಮೇಗಿನ ಅಧಿಕಾರಿಗಳು ಇನ್ನೂವರೆಗೂ ಏನು ಕ್ರಮ ಕೈಗೊಂಡಿಲ್ಲ. ಯಾಕೆ ಕೈಗೊಂಡಿಲ್ಲ ಅಂದ್ರ ಇಲ್ಲಿ ಲಿಂಕ್ ಇದೆ ಸರ. ಒಬ್ರಿಗೊಬ್ರು ಲಿಂಕ್ ಇರೋದ್ರಿಂದ ಇದು ಒಂದು ಕ್ರಮ ಜಾರಿಗೆ ಬರುವತ್ತು ಸರ. ಯಾಕೆ ಜಾರಿಗೆ ಬರುವತ್ತಂದ್ರೆ ನಮ್ಮ ಊರಾಗ ಪ್ರತಿಯೊಂದು ಮನೆಗೆ ಹಿಂಗು ಗುಂಡಿ ಮಾಡ್ಬೇಕಂತಿತ್ತು ಸರ. ಪ್ರತಿಯೊಂದು ಮನೆಗೆ. ಆಗ ನಮ್ಮ ಊರಾಗ ಯಾರ ಮನೆ ಇತ್ತಿಲ್ಲ ಹಿಂಗು ಗುಂಡಿ ಐತಿ ಸರ. ಯಾರ್ದು ಮನೆಯಲ್ಲಿ ಇಲ್ರಿ. ಯಾರು ತಿಂದ್ರಿ ಅದನ್ರಿ ಪಂಚಾಯತ್ ಆದ ತಿಂದ್ರಿ. ಹೀಗ್ ಮಾಡ್ಕೊಂತ ಹೊಂಟಾರ ಸರ. ಹೇಳಿ ಮೇಡಮ್, ಏನ್ ಸಮಸ್ಯೆ? ನಮಗ್ ಸರ್ ಸಮಸ್ಯೆ ಅಂದ್ರಿ ನಾವ್ ಮೇನ್ ರೀ ನಮಗ್ ಬಸ್ ಹೋಗಾಕ ದಾರಿ ಇಲ್ರಿ. ದಾರಿ ಇಲ್ಲ ಅಂದ್ರಲ್ರಿ ಪಂಚಾಯತಿ ಆಸ್ತಿ 4 ಗುಂಟೆ 2ನೇ ಜಗಾರಿ ನಮಗ ಸರ್ಕಾರಿ ಆಸ್ತಿ ರೀ ಒತ್ತುವರಿ ಆಗೈತಿ. ಅದನ್ನ ಈ ಗ್ರಾಮದ ಒಬ್ರು ವ್ಯಕ್ತಿ ಅದನ್ನ ಕಬಳಿಸಿದಾರ್ರಿ. ಅದನ್ನ ನಮ್ಗ ಬಿಡಿಸ್ಕೊಟ್ಟ ಅಲ್ಲೇ ಬಸ್ಸಿಗೆ ಹೋಗಾಕ ದಾರಿ ಮಾಡ್ಕೊಡ್ರಿ. ಮತ್ತ ಚರಂಡಿ ನೀರನ್ನು ಅದ ಮಾರ್ಗದಾಗ ಹೋಗ್ಬೇಕ್ರಿ. ಅದ ಮಾರ್ಗದಾಗ ಹೋಗ್ಬೇಕಾದ್ರ ಅಲ್ಲಿ ಅವ್ರ ಅದಕ್ಕ ತಡೆ ಹಾಕತಾರ್ರಿ.
ಅದನ್ನ ನಾವೀಗ ಅಲ್ಲೇ ದಾರಿ ಆಯ್ತು ಗಟಾರಿ ಆಯ್ತು ಅದ್ರ ಮೂಲಕ ನಮಗ್ ಮಾಡಿಕೊಡ್ರಿ ಅಂತ ನಾವ್ ವಿನಂತಿ ಮಾಡ್ಕೊಳಕತ್ತ 4 ವರ್ಷ ಆತ್ರಿ. ಪಂಚಾಯತಿಗೆ ನಾವು ಎಷ್ಟು ಸಲ ನಾವು ಮಹಿಳಾ ಮಂಡಳ ಮಂದಿ ಬಂದ್ರು ಸಹ ರೀ ನಮಗ ಪಂಚಾಯತಿ ಅಧ್ಯಕ್ಷರಾದಂತ ಶ್ರೀಧರ್ ಲಾವ್ಗೆ ಅವ್ರಿ ನಮಗ್ ಒಂದ್ ಸ್ವಲ್ಪ ನಮಗ್ ರೆಸ್ಪಾಂಡ್ ಮಾಡೋಲ್ರಿ, ನಮಗ ಒಂದ್ ಸ್ವಲ್ಪ ಕಿಮ್ಮತ್ ಕೊಡೋದಿಲ್ರಿ. ಶ್ರೀಧರ್ ಲಾವ್ಗೆ ಅಂತ ಅಧ್ಯಕ್ಷರ್ರಿ. ಹಾ ರೀ, ಅವ್ರ ಈಗ ಈಗ 3 ದಿನ ಆದ್ ನಾವ್ ಧರಣಿ ಕುಂತಿದವ್ರಿ. ಧರಣಿ ಕುಂತ ಅವ್ರ ವಿಷಯ ಗೊತ್ತಾದ್ರು ಸದಕ್ರಿ ಇಲ್ಲಿ ಜನ ಎಲ್ಲಾರಿ ಮೌನ ಇದ್ ಮಾಡ್ತಾವ್, ಶಾಂತ ರೀತಿಯಾಗಿ ನಾವ್ ಹೋರಾಟ ಮಾಡ್ತಾವ ಅಂತ ಅಂತ್ರು ಸಹ ಇಲ್ಲಿ ಬಂದಿಲ್ರಿ. ಅವ್ರ ಬಂದಿಲ್ಲ ಅಂತ ಯಾಕಂತ ಕೇಳಿ ಆರಾಮಿಲ್ಲ ಅಂತ ಹೇಳಿ ಮನ್ಯಾಗ ಇರ್ತಾರ್ರಿ. ಆದ್ರೆ ಇಷ್ಟ ಮಂದಿ ಮೇಲೆ ಕಳ್ಕಳಿ ಇದ್ರಾರಿ ಅವ್ರ ವಿಡಿಯೋ ಕಾಲ್ ಮಾಡಿ ಆದ್ರೂ ಜನ ನೀವ್ ಏನ್ ಮಾಡತ್ತಾರ ನಿಮ್ಗೆ ನಾವ್ ಸಪೋರ್ಟ್ ಅದಾವ ಅಂತ ಹೇಳಿ ನಮ್ನ ಯಾರನ್ನೂ ಕೇಳಿಲ್ರಿ ಅವ್ರ. ನೀವೇನೋ ಹೋದ್ರೆ ಎಳ್ದಾಡ್ತೀರಂತಲ್ರಿ, ಯಾರನ್ರಿ ಅವ್ರೇ ಹೇಳಿದಾರಲ್ಲ. ನಾವ್ ಯಾವ್ದಾರ್ದವಂತ್ರಿ ಅದಕ್ಕ ಅವ್ರಿಗ್ರಿ ಸಾಕ್ಷಿ ನೋಡ್ಕೊ ಅಲ್ಲ ಸರ್ ನಾ ಹೇಳ್ತೇನ್ರಿ, ಅವ್ರ ನಮ್ಗ ಸಾಕ್ಷಿ ಕೊಡನ್ರಿ. ನಾವ್ ಸಾರಿ ಜನಕ್ಕೆ ನಾವ್ ಸಾರಿ ಜನಕ್ಕೆ ನಾವ್ ಸಾರಿ ಕೇಳಕ ಇಲ್ಲೇ ಹೋಗಿದ ತಕ್ಷಣ ಹೋಗಿದ್ವಿ ಯಾರಪ್ಪ ಹ್ಮ್ ನಾವು ಅಭಿಪ್ರಾಯ ತಗೊಳಕ್ ಹೋದಾಗ ಇಲ್ರಿ ಅವ್ರೆಲ್ಲಾರು ಸೇರಿ ನಂಗೆ ಎಳ್ದಾಡ್ತಾರ್ರಿ, ನಂಗೆ ಗೆಲ್ತಿಗಾರ್ರಿ ಯಾರು ಇಶ್ಯೂ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾವ್ರೆ. ಅದ್ ಎಳ್ದಾಡ ಅಂದ್ರ ಸರ್ ನಾವ್ ನ್ಯಾಯ ಕೇಳೋದ್ ತಪ್ಪ್ರಿ, ಅದ್ ಎಳ್ದಾಟ ಆದಂಗ ಆಕತ್ರಿ. ನಾವ್ ಅವ್ರ ನ್ಯಾಯ ಕೇಳ್ರಿ, ಇದಕ್ ನಾ ಈಗ ಸಾಕ್ಷಿ ಕೊಡ್ತಾನ್ರಿ. ಅವ್ರ ಪಂಚಾಯತಿ ಬಂದ ನಮ್ ಬಗ್ಗೆ ಹೆಂಗ್ ನಮ್ ಬಗ್ಗೆ ಧೋರಣೆ ಮಾಡ್ತಾರಲ್ಲ ರೀ, ಆದ್ರ ನಾ ಮೊಬೈಲ್ ಒಳಗ ವಿಡಿಯೋ ಐತ್ರಿ, ನಾ ತೋರಿಸ್ತೇನ್ರಿ. ಆ ಸಾಕ್ಷಿ ಬೇಕಾದ್ರ ನಾ ತೋರಿಸ್ತೇನ್ರಿ. ಸಾರ್ವಜನಿಕ ಬಂದ್ರ ಅವ್ರ ನಮ್ ಮ್ಯಾಲ ಹೆಂಗ್ ದಬ್ಬಾಳಿಕೆ ಮಾಡ್ತಾರಂತ ನಾ ತೋರಿಸ್ತೇವ್ರಿ. ಅದನ್ನ ವಿಡಿಯೋ ನಾವ್ ಮಾಡಿದನ್ರಿ, ತೋರಿಸ್ತೇನ್ರಿ. ನಾವ್ ಸಾರ್ವಜನಿಕರ ಅವ್ರ ಏನಾದ್ರ ಅಗೌರವ ತೋರ್ಸಿರ್ರಿ, ನಾವ್ ಅವ್ರಿಗೆ ಏನ್ರ ಮರ್ಯಾದೆ ಹೋಗಂಗ್ ಮಾತಾಡಿದ್ರ ನಮಗ್ ನಮ್ದನ್ನ ಬೇಕಾದ್ರ ಅವ್ರ ಹೇಳಲ್ರಿ, ನಮ್ ಬಗ್ಗೆ ನಮ್ಗ ಅಪವಾದ ಮಾಡಲ್ರಿ. ನಮ್ಮನ್ ಬೇಕಾದ್ರ ಪೊಲೀಸ್ ನಾವ್ ಏನ್ರ ಕೇಳಾಕ್ ಬಂದ್ರ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತಾವ ಅಂತ ಹೇಳ್ತಾರ್ರಿ ಅವ್ರು. ನಾವ್ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ರಿ, ಮೊದಲು ಒಳ್ಳೆ ಕೆಲ್ಸ ಆಕತಿ, ನಮ್ನ ಎಲ್ಲಾರ ಮೇಲೆ ಕುಂಡಿಸ್ರಿ ಅಂತ ಹೇಳಿದವ್ರ ನಾವ್ರಿ. ಅವ್ರ ಯಾಕೆ ಕುಂಡಿಸಿಲ್ರಿ, ಯಾಕೆ ಕಂಪ್ಲೇಂಟ್ ಕೊಟ್ಟಿಲ್ರಿ ಇದುವರೆಗೂ? ನಾನು ಬಾಹುಬಲಿ ಅನಿಗೋಳ್ ಅಂತ ಹೇಳಿ. ಬಾಹುಬಲಿ ಅವ್ರೆ, ಈಗ ಯಾಕೆ 3 ದಿವಸದಿಂದ ನೀವು ಉಪವಾಸ ಕೂತಿದ್ರಲ್ಲ, ಸಾರಿ ಧರಣಿ ಕೂತಿದ್ರಲ್ಲ, ಯಾಕೆ? ಅಂದ್ರೆ ಸರ್ ನಮ್ಗೆ ಕುಡಿಯೋ ನೀರು, ರಸ್ತೆ ಮತ್ತು ಚರಂಡಿ ವ್ಯವಸ್ಥೆ ಇಲ್ಲ. ಈಗಾಗಲೇ ಕುಡಿಯೋ ನೀರಿನ ಬೋರಿನ ವ್ಯವಸ್ಥೆ ಕೊಳಚೆ ಗುಂಡಿಯಾಗಿದೆ, ಅದನ್ನ ಯಾರು ಕೇಳ್ತಾ ಇಲ್ಲ. ನಾವು MLA ಅವರಿಗೆ, ಜಿಲ್ಲಾ ಪಂಚಾಯತಿ ಅವರಿಗೆ, ಆರೋಗ್ಯ ಇಲಾಖೆಗೆ ಈಗಾಗಲೇ ಮನವಿ ಕೊಟ್ಟಿದ್ದೀವಿ. ಇದನ್ನ ಮತ್ತೆ 80 ಮತ್ತು 81 2 ಸರ್ವೆ ನಂಬರ್ ಇದು ಅವರು ಕೋರ್ಟಿಗೆ ಹೋಗಿದ್ದಾರೆ. ಕೋರ್ಟಿಗೆ ಹೋದ್ರೆ ಏನಾಗಿದೆ, ಪಂಚಾಯತಿ ಆಸ್ತಿಯನ್ನ ಇವರು ಯಾವ್ದೋ ಟ್ರಾವು ಅದು ಇದು ಅಂತ ಹೇಳಿ ಆಮಿಷಗೆ ಒಳಗಾಗಿ ಅವ್ರ ಹೆಸರಲ್ಲಿ ಹೆಚ್ಚು ಕೊಟ್ಟಿದ್ದಾರೆ, ಅದು ಇದು ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಕೋರ್ಟ್ ಅಲ್ಲಿ ಇದೆ ಅಂತೆ ನಮ್ಗೆ ಹೇಳ್ತಾರೆ ಸಮಾಜಕ್ಕೆ. ಆದ್ರೆ ಅವರು ತಂತಿ ಬೇಲಿ ಅದನ್ನ ಇದನ್ನ ಹಾಕಿ ಅವ್ರಿಗೆ ಮಾಡೋದಕ್ಕೆ ಯಾವುದೇ ಕಾನೂನು ಇಲ್ಲ. ಮತ್ತೆ ಇದನ್ನ ಅಧಿಕಾರಿಗಳ ಗಮನಕ್ಕೆ ತಂದ್ರು ಸುಧಾ ಯಾರು ಕೇರ್ ಮಾಡ್ತಾ ಇಲ್ಲ. ಮತ್ತೆ ಬುಧವಾರವರೆಗೂ ಅವ್ರು ಬಂದ್ ಹೋಗಿದ್ದಾರೆ, ಬುಧವಾರವರೆಗೂ ಟೈಮ್ ತಗೊಂಡಿದ್ದಾರೆ. ಜಿಲ್ಲಾಧಿಕಾರಿ ಅವರು ಬರ್ತಾರೆ, ಸರ್ವೆ ಅವ್ರನ್ನ ತಗೊಂಡ್ಬರ್ತೀವಿ ಅಂತ ಹೇಳಿದ್ದಾರೆ. ಹೇಳಿ ಅಲ್ಲಿಗೆ ನಿಮ್ಗೆ ಬುಧವಾರಕ್ಕೆ ನ್ಯಾಯ ಒದಗಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಅವ್ರ ಬರೋವರೆಗೂ ನಾವು ನಿರಂತರ ಹೋರಾಟ ಮಾಡ್ತಾನೆ ಇರ್ತೀವಿ, ರಾತ್ರಿ ಹಗಲಿ ಇರ್ತೀವಿ ಇಲ್ಲಿ. ಬುಧವಾರದ ಒಳಗಡೆ ನಿಮ್ಗೆ ಏನಾದ್ರು ನ್ಯಾಯ ಬಗೆಹರಿತೈತೆ ಅಂತ ಏನೋ ನಂಬಿಕೆ ಐತ? ಅಲ್ಲ, ನಂಬಿಕೆ ಇರ್ಲಿ ಬಿಡ್ರಿ. ಈಗ ಉನ್ನತ ಸ್ಥಾನದಲ್ಲಿರುವಂತ ಒಬ್ಬ ರಾಜ್ಯದ ಸಚಿವರು ಲಕ್ಷ್ಮಿ ಅಕ್ಕ ಹೆಬ್ಬಾಳ್ಕರ್ ಅವರು ಬಂದ್ ಹೇಳಿದ್ರು ಸುಧಾ ಇದು ಕೆಲಸ ಆಗಿಲ್ಲ ಅಂದ್ರೆ ಆಗುತ್ತೆ ಅಂತ ನಮ್ಗೇನು ವಿಶ್ವಾಸ ಇಲ್ಲ. ಅಧ್ಯಕ್ಷರು 3 ದಿನ ಆಯ್ತು, ಈಗ ನಾವು ಈ ಪ್ರತಿಭಟನೆ ನಡೆಸಿರೋ ಅವ್ರ ಸಮೀಪ ಬಂದಿಲ್ಲ ರೀ. ಇಲ್ಲಿ ನೋಡೋಣ ಎಲ್ಲಿವರೆಗೆ ಹೋಗುತ್ತೆ, ಹೋಗ್ಲಿ. MLA ಅವರು ಯಾರೋ ಒಬ್ಬರನ್ನ ಕಳ್ಸಿದ್ರಿ. ಆಮೇಲೆ ಅವರು ಖುದ್ದಾಗಿ ಅವ್ರಿಗೆ ಹೋಗಿ ಭೇಟಿಯಾಗಿ ಮೌಖಿಕವಾಗಿ ಹೇಳಿದೀವಿ, ಮತ್ತ ಲೇಖಿಯಾಗಿ ಅವ್ರಿಗೆ ನಾವು ಮನವಿ ಕೊಟ್ಟಿದ್ದೀವಿ, ಬರ್ತೀವಿ ಅಂತ ಹೇಳಿದ್ರು ಇನ್ನೂವರೆಗೂ ಬಂದಿಲ್ಲ. ನೋಡೋಣ ಏನಾಗುತ್ತೆ. ನ್ಯಾಯ ದೊರಕೋವರೆಗೂ ನಾವು ಯಾವುದೇ ಕಾರಣಕ್ಕೂ ಕೈ ಬಿಡಲ್ಲ. ಹೇಳಿ, ಏನ್ ಸಮಸ್ಯೆ? ನಮ್ಮ ಊರಲ್ಲಿ ಬಸ್ತಿ ಒಂದು ಕೆಲಸ ಐತಿ, ಅದಕ್ಕೆ ಗ್ರಾಮ ಪಂಚಾಯತಿಂದ ಯಾರು ಕೆಲಸ ಮಾಡಿಕೊಟ್ಟಿಲ್ಲ. ಮತ್ತು ನಮ್ಗೆ ಒಟ್ಟು 50-60 ಸಾವಿರ ಕೆಲಸ ಯಾವುದೂ ಇಲ್ರಿ, ಊರ ಮುಗಿಯೈತಿದ. ಈಗ ನಮ್ಮ ಅರ್ಜಿ ಏನಿದ್ರು ಬಸ್ತಿ ಹೋಗೋ ಹಾದಿ ಒಂದು ಆಗ್ಬೇಕು, 1ನೇ ಪಾಯಿಂಟ್. ಮತ್ತು 16-17 ನಡೆದೈತಿ ಇದು. ಯಾರು ಅಧಿಕಾರಿಗಳೆಲ್ಲ ತೀಸೋ, ನಾವು MLA ಅಂತ ಹೋಗಿದ್ದೇವ್ರಿ, ಬಾಯಿ ಅಂತ ಹೋಗಿದ್ದೇವ. ಮತ್ತೆ ಎಲ್ಲ ಕಡೆ ಐತಿ. ಈಗ ಆಗೈತಿ, ಯಾರು ಮಾಡಿಕೊಡುವ ನಮ್ಗೆ ಇದನ್ನ. ಈಗ ನೀವು ಬಂದಿರಲ್ಲ ಪತ್ರಕರ್ತರು, ನಮ್ಗೆ ಏನಾರು ಮಾಡ್ಕೊಡಿ. ಈ ಪಂಚಾಯತಿ ಅಂಕೆ ಅದು 60 ವರ್ಷ ಏನು ಕೆಲಸ ಮಾಡಿಲ್ಲ, ಹಾಳು ಬಿದ್ದು ಪಂಚಾಯತಿ ಜಗಾಡಿದೇವ್ ನಾವು. ಈಗ ಕಟ್ಟತಾರ ಇದು ಹಾಳು ಬಿದ್ದು ಪಾಪಿ. ಈ ಮೆಂಬರ್ಗಳೇನವ್ರು ತಪ್ಪೆಲ್ಲ ನಮ್ಮ ಮಂದಿ ಬೆನ್ನದಾರ 4 ಮಂದಿ ಈ 4 ಮಂದಿ ಎಲ್ಲ ನಮ್ಮ ಕಡೆ. ಇವ್ರು ಕೋಮಲ ಇವನು ಅಪ್ಪು ಅವ್ರು ಅದಾರ ಎಲ್ಲ 4 ಮಂದಿ.
ಅಧ್ಯಕ್ಷ ಮಾತ್ರ ಇಲ್ಲ. ಅಧ್ಯಕ್ಷ ಅವನ ಮಳೆ ಬರಕತ್ತೆ ಇರಲ್ಲ. ಯಾಕೆ ಗೊತ್ತಲ್ಲ ಮಳಿಯ ಅವ್ ಏನ್ ರೋಗ ಬರುತ್ತೆ ನಮ್ಗ, ನೀವು ರೋಗ ಬರುತ್ತೆ ಅಂತ ಹೇಳಿದಾಗ ಸಾಯ್ತಾನಂತಾವ ಕಪ್ಲೆ. ಔಷಧಿ ಹೊಡೆದಿದ್ದೀವಿ, ಫಾಗಿಂಗ್ ಮಾಡಿದೀವಿ, ಮತ್ತೆ ಎಲ್ಲಾ ಗಟರ್ಗಳನ್ನ ಸ್ವಚ್ಛಗೊಳಿಸಿದೀವಿ. ಅಟ್ಲೀಸ್ಟ್ ಅವ್ರ ತಪ್ಪು ತಿಳುವಳಿಕೆ ಇದೆ, ನೀವು ಹೋರಾಟ ಕೈ ಬಿಡಿ ಅಂತ ಅಟ್ಲೀಸ್ಟ್ ಅಲ್ಲ ನಾವು ಹೇಳಿದೇವಿ ಸರ್, ನಾವು ಹೇಳ್ತಾ ಇದ್ದೇವೆ. ಅಲ್ಲ ಮೊನ್ನೆ ಅಲ್ಲ ಸರ್, ಒಂದ್ ನಿಮಿಷ ಏನು ಹೇಳಿದ್ರಲ್ಲ ಅವರು, ಏನು ಅವರೆಲ್ಲ ನಾನು ಒಬ್ನೇ ಇದ್ದೀನಿ ಮೈ ಮೇಲೆ ಬೀಳ್ತಾರೆ ಅಂತ ಏನು ಅಲ್ಲ ನೋಡಿ ಸರ್, ಈಗಾಗಲೇ ಏನಾಗುತ್ತೆ, ಹಳ್ಳಿ ಅಂದ್ಮೇಲೆ ಒಂದ್ 50 ಜನ ಹೆಣ್ಮಕ್ಳು ಇರ್ತಾರೆ. ಅವ್ರು ಒಮ್ಮೆನೆ ಎಲ್ಲರೂ ಕೂಡ ನನ್ನ ಜೊತೆ ಮಾತಾಡಕ್ ಹೋದ್ರೆ ನಾವು ಒಬ್ನೇ ಅವ್ರಿಗೆ ಉತ್ತರ ಕೊಡಕ್ ಆಗಲ್ಲ. ಈ ವಿಷಯವಾಗಿ ಈ ಮೇಲಾಧಿಕಾರಿಗಳು ಎಲ್ಲಾ ಬಂದ್ ಕಾಸ ಅವ್ರ ಜೊತೆ ಸಮಕ್ಷ ನಾವು ಮಾತಾಡಿದೇವಿ. ಈಗಾಗಲೇ ಟೈಮ್ ಅಧಿಕಾರಿಗಳು ಬಂದವರೆ ನೀವೇ ಭೇಟಿ ಕೊಟ್ಟಿಲ್ಲ ಅಂತ ಅವ್ರ ಆಕ್ರೋಶ. ಅವಾಗ ನನಗೆ ಆರಾಮಿರ್ಲಿಲ್ಲ, ಇವಾಗ ಅದು ಸ್ವಲ್ಪ ಭೇಟಿ ಕೊಡ್ತೀರಾ? ನಂಗೆ ಆರಾಮಿಲ್ಲ. ನೋಡಿ ಸರ್, ಏನಾಗ್ತಾ ಇದೆ, ಅಧಿಕಾರಿಗಳನ್ನ ಟೈಮ್ ಫಿಕ್ಸ್ ಮಾಡಿದಾರೆ. ಆ ಅಧಿಕಾರಿಗಳು ಏನೇ ನಿರ್ಣಯ ತಗೊಂಡ್ರು ಅದಕ್ಕೆ ನಾವು ಬದ್ಧ ಇದ್ದೇವೆ. ನಾವು ಯಾವುದೇ ಖಾಸಗಿ ವ್ಯಕ್ತಿಗಾಗ್ಲಿ ಅದಾಗ್ಲಿ ನಾವು ಸಪೋರ್ಟ್ ಮಾಡೋ ಪ್ರಶ್ನೆ ಇಲ್ಲ. ನಮ್ದೇನಿದೆ, ಸೊ ಸರಿಯಾದ ಜಾಗ ಅದು ಎರಡೂ ಬದಿ ಸರಿಯಾದ ಜಾಗ ಇದ್ರೆ ಅದ್ ದಾಟಾಕ್ ಅನುಕೂಲ ಆಗ್ತೈತಿ. ಮೊನ್ನೆ ಏನ್ ಹೇಳಿದ್ರಲ್ಲ 6 ಫುಟ್ ಕೊಟ್ಟಿದೀವಿ ಅಂತ ಏನೋ ಮಾತ್ರ ಹೇಳಿದ್ರು. ಹೌದು, ಅವ್ರು 1 ಗುಂಟೆ ಜಾಗೆಯನ್ನು ನಾವು ಬಿಡ್ತೇವೆ ಅಂತ ಅವ್ರಿಗೆ ಈಗಾಗಲೇ ನಮ್ ಗ್ರಾಮ ಪಂಚಾಯತಿ ಸದಸ್ಯರು ಒಬ್ಬರು ನಾವು ಕಳಿಸಿದ್ವಿ ಮಧ್ಯಸ್ಥಿಕೆ ವಹಿಸ್ಲಿಕ್ಕೆ. ಅವಾಗ ಅವರು 1 ಗುಂಟೆ ಜಾಗೆಯನ್ನ ನಾವು ದೇವಸ್ಥಾನಕ್ಕೆ ಕೊಡ್ತೇವೆ ಅಂತ ಹೇಳಿದ್ದಾರೆ. ಮತ್ತೆ ಹಿಂದ ಏನೇ ಆಗಿದೆ 6 ಫುಟ್ ಜಾಗೆಯನ್ನು ಅವ್ರು ಬಿಟ್ಟಿದ್ದಾರೆ. ಆ ಜಾಗೆಯನ್ನು ಕೂಡ ನಾವು ತೆರವುಗೊಳಿಸಿ 6 ಫುಟ್ ಕೊಡ್ತೇವೆ ಅಂತ ಹೇಳಿದ್ದಾರೆ. ಆದ್ರೆ ಇದಕ್ಕೆ ಏನಾಗತ್ತೆ, ನಾವು ಊರಿನವ್ರು ನಾವು ಡಿಸಿಷನ್ ತಗೊಳಕ್ ಆಗ್ತಾ ಇಲ್ಲ. ಇದು ಹಲವಾರು ಸಮಸ್ಯೆಗಳು ಇರುವುದರಿಂದ ಮೇಲಾಧಿಕಾರಿಗಳು, ಎಕ್ಸಿಕ್ಯೂಟಿವ್ ಆಫೀಸರ್ ಮತ್ತೆ ಗ್ರಾಮ ಪಂಚಾಯತಿ ಜಾಗೆ ನಮ್ಗೆ ಹಸ್ತಾಂತರ ಇದು ಕೊಟ್ಟಿದ್ದಿಲ್ಲ. ಯಾಕಂದ್ರೆ ಹಿಂದಿನ ಪಂಚಾಯತರು ಹಲವಾರು ತರಗಳನ್ನು ತಗೊಂಡಿದ್ದಾರೆ. ಸೊ ಅದು ಯಾರ ಜಾಗ ಅದನ್ನ ತಹಶೀಲ್ದಾರ್ ವ್ಯಾಪ್ತಿಗೆ ಬರ್ತಿರೋದ್ರಿಂದ, ತಹಶೀಲ್ದಾರ್ ಅಥವಾ ಎಕ್ಸಿಕ್ಯೂಟಿವ್ ಆಫೀಸರ್ ಅವರ ವ್ಯಾಪ್ತಿಗೆ ಬರ್ತಿರೋದ್ರಿಂದ ಅವತ್ತಿನ ದಿವಸ ಅವ್ರು ಯಾವ್ದೇ 2 ಪಾರ್ಟಿಯನ್ನು ಕೂಡಿಸಿ ಏನಿದು ನ್ಯಾಯ ಅವ್ರದ್ದು ಅವ್ರ ಜಾಗೆ ಉಳ್ದೈತಂದ್ರ ಅವ್ರ ಏನಂತ ಖಾಸಗಿ ವ್ಯಕ್ತಿ ಏನಂತಾನು ಆ ಬದಿಗೆ ಕೂಡ ನಮ್ದು ಜಾಗೆ ಇದೆ, ನಮ್ ಜಾಗೆಯನ್ನು ಕೂಡ ಅಳತೆಯನ್ನು ಮಾಡಿಕೊಡ್ಬೇಕು. ಮತ್ತೆ ಈ ಸರ್ಕಾರಿ ಜಾಗೆಯನ್ನು ಬಂದಿದ್ದನ್ನು ಕೂಡ ತೆರವುಗೊಳಿಸಕ್ ನಮ್ದೇನ್ ತಕರಾರಿಲ್ಲ ಅಂತ ಮೊನ್ನೆ ಈಗಾಗಲೇ ಅಧಿಕಾರಿಗಳ ಮುಂದೆ ಅವನು ಹೇಳಿದಾನ ಅನ್ನುವಂತ ಮಾಹಿತಿ ಕೂಡ ನನಗಿದೆ. ಒಟ್ಟಾರೆ ಸೌಹಾರ್ದಯುತವಾಗಿ ಬಗೆಹರಿಸತಕ್ಕಂತ ಪ್ರಾಮಾಣಿಕ ಪ್ರಯತ್ನವನ್ನ ಈ ಅಧಿಕಾರಿಗಳ ಮುಖಾಂತರ ನಾವೆಲ್ಲ ತಗೋತೇವಿ. ಸರ್ಕಾರದ ಯಾವುದೇ ನಿರ್ಧಾರಕ್ಕ ನಾವು ಬದ್ಧ ಆಗಿದ್ದೇವೆ ಅಂತ ನಾ ಈ ಮುಖಾಂತರ ಹೇಳ್ತೀನಿ. ಒಟ್ಟಾರೆ ನೀವು ಅಲ್ಲಿ ಬರಲ್ಲ. ಅಲ್ಲ ಸರ್, ನಾ ಹೇಳೋದು ನಿಮ್ಗೆ ಅರ್ಥ ಆಗಿದೆ. ಅಧಿಕಾರಿಗಳು ಇದ್ದಾಗ ಬರ್ತೀನಿ, ಇವಾಗ ಬರಲ್ಲ. ನಾ ಅಧಿಕಾರಿಗಳು ಈಗ ನಾವ್ ಬಂದ್ರೆ ಏಕಪಕ್ಷೀಯ ನಿರ್ಧಾರ ಅಥವಾ ಮಾತುಕತೆ ಅಥವಾ ನ್ಯಾಯ ನಿಬಾಧಿ ನಿಮ್ಗೆ ಯಾರು ಒತ್ತಡ ಆಗ್ತಾವ್ರ ಮೆಂಬರ್ಗಳು ಹೋಗ್ಬೇಡಿ ಅಂತ? ಇಲ್ಲ, ಯಾರು ಇಲ್ಲ. ಅಧ್ಯಕ್ಷರಿಗೆ ಒಂದ್ ನಿಮಿಷ, ಅಧ್ಯಕ್ಷರು ಕೆಳಗಡೆ ಇಳಿಸ್ತೀವಿ, ಅವಿಶ್ವಾಸ ನಿರ್ಣಯ ಮಾಡಿಸ್ತೀವಿ ಅಂತ ಹೇಳ್ಬಿಟ್ಟು. ತಾಜಾ ಸುದ್ದಿಗಾಗಿ MTV News 24/7 ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.